ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂಥ ಘಟನೆ ಬೆಂಗಳೂರಲ್ಲಿ ನಡೆದೋಗಿದೆ. ನಾವೆಲ್ಲ ಬೆಂಗಳೂರನ್ನು ಪ್ರೀತಿಸುವಂಥ ಜನ. ಕರ್ನಾಟಕ ಶಾಂತಿಯ ತೋಟ. ಇಂಥ ಒಂದು ಶಾಂತಿಯ ತೋಟವನ್ನು ಕದಡುವಂಥ ಭಯೋತ್ಪಾದಕ ಚಟುವಟಿಕೆ ಇವತ್ತು ಬೆಂಗಳೂರಲ್ಲಿ ನಡೆದಿದೆ. ನಾನು ಸನ್ಮಾನ್ಯ ಆಡಳಿತ ಪಕ್ಷದ ನಾಯಕರಲ್ಲಿ, ಆಡಳಿತ ಪಕ್ಷದ ಸದಸ್ಯರಲ್ಲಿ ನಾನು ವಿನಂತಿ ಮಾಡ್ತೀನಿ, ದಯವಿಟ್ಟು ತಮ್ಮ ಮನಸ್ಥಿತಿಯನ್ನು ಬದಲಾವಣೆಯನ್ನು ಮಾಡಿಕೊಳ್ಳಿ. ಈ ಮನಸ್ಥಿತಿಗೆ ಕಾರಣ ಏನು? ಈಗಾಗಲೇ ನಮ್ಮ ವಿಜಯೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ಮನಸ್ಥಿತಿ ಕರ್ನಾಟಕದಲ್ಲಿ ಮೂಡುವಂಥ ವಾತಾವರಣವನ್ನು ನೀವು ಕಳೆದ 9 ತಿಂಗಳಲ್ಲಿ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರ. ಅದು ಮಂಗಳೂರಿಂದ ಹಿಡಿದು ಎಲ್ಲ ಕಡೆನೂ, ವಿಧಾನಸೌಧದವರೆಗೂ, ಮಂಗಳೂರಿಂದ ಬೀದರು, ಕಲಬುರಗಿ ಎಲ್ಲ ಕಡೆಯಿಂದನೂ ಕೂಡ ವಿಧಾನಸೌಧವರೆಗೂ ಮೈಂಡ್ ಸೆಟಪ್ಪನ್ನು ರೆಡಿ ಮಾಡಿಬಿಟ್ಟಿದ್ದಾರೆ. ಏನು ಆ ಮೈಂಡ್ ಸೆಟಪ್ ಅಂತಾರೆ? ನೀವು ಏನಾದರೂ ಮಾಡಿ ನಮ್ಗೆ ಓಟ್ ಹಾಕಿ ನಿಮ್ಮನ್ನು ನೀವೇನು ಮಾಡಿದ್ರು ನಾವು ಸೇಫ್ ಗಾರ್ಡ್ ಮಾಡ್ತೀರಿ ಅನ್ನೋ ಒಂದು ಮನಸ್ಥಿತಿಯನ್ನು ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಇವತ್ತು ಶರ್ಟಿನ ಗುಂಡಿಗಳನ್ನು ಬಿಚ್ಚಿಕೊಂಡು ಎದೆ ಎತ್ತಿ ಓಡಾಡೋ ಅಂಥ ಈ ಭಯೋತ್ಪಾದಕರ ತಂಡಕ್ಕೆ ಹರದಾರಿಯನ್ನು ನೀವು ಕೊಟ್ಟಿದ್ದೀರ. ಇದನ್ನು ನೀವು ಒಪ್ಕೊಳ್ಳಲೇಬೇಕು. ನೀವು ಈ ಬದಲಾವಣೆ, ಮಾನಸಿಕವಾಗಿ ಮನಸ್ಥಿತಿಯನ್ನು ನೀವು ಬದಲಾವಣೆ ಮಾಡಿದ್ದೀರಾ. ಅದರಿಂದ ಇವತ್ತು ಕರ್ನಾಟಕದಲ್ಲಿ ಗುಂಡಿ ಬಿಚ್ಚಿಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ನಾನು ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ವಿನಂತಿ ಮಾಡ್ತೀನಿ, ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೀನಿ, ಬ್ರ್ಯಾಂಡ್ ಬೆಂಗಳೂರು ಮಾಡದಿದ್ದರೂ ಪರವಾಗಿಲ್ಲ, ನಾವೆಲ್ಲ ಸಂತೋಷವಾಗಿದ್ದೀರಿ ಇಷ್ಟು ವರ್ಷ, 75 ವರ್ಷ. ಬಾಂಬ್ ಬೆಂಗಳೂರು ಅನ್ನುವ ಕಳಂಕವನ್ನು ಬೆಂಗಳೂರಿಗೆ ತರಬೇಡಿ. ಬ್ರ್ಯಾಂಡ್ ಬೆಂಗಳೂರು ಮಾಡದಿದ್ರೂ ಪರವಾಗಿಲ್ಲ, ಬಾಂಬ್ ಬೆಂಗಳೂರು ಅಂತ ಮಾಡಬೇಡಿ ದಯವಿಟ್ಟು. ಇವತ್ತು ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ನಡೆದಿರುವಂಥ ಘಟನೆ, ಅಲ್ಲಿರೋದೆಲ್ಲ ಭಾಳ ಅಂತಾರಾಷ್ಟ್ರೀಯ ಕಂಪನಿಗಳು, ದೇಶ ವಿದೇಶದ ಕಂಪನಿಗಳು. ಅಲ್ಲಿ ಈ ಬಾಂಬ್ ಸ್ಫೋಟ ಆಗಿದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ಯಾರು ಭಯೋತ್ಪಾದಕರಿದ್ದಾರೆ ಅವರ ಕೃತ್ಯ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅವರಿಗೆ ಬೆಂಗಳೂರಿನ ವರ್ಚಸ್ಸನ್ನು ಕಡಿಮೆ ಮಾಡಬೇಕು, ಬೆಂಗಳೂರಲ್ಲಿ ಬರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಬೇಕು, ಬೆಂಗಳೂರಲ್ಲಿ ಅಭದ್ರತೆ ಮೂಡಬೇಕು, ಆ ದೃಷ್ಟಿಯಿಂದ ಈ ಕೆಲಸ ಮಾಡಿದ್ದಾರೆ. ಯಾವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೋ ಅವತ್ತು ಈ ಪುಂಡ ಪೋಖರಿಗಳಿಗೆಲ್ಲ ರೆಕ್ಕೆ ಪುಕ್ಕ ಬಂದ್ಬಿಟ್ಟಿದೆ. ಈ ಭಯೋತ್ಪಾದಕ ಪುಂಡ ಪೋಖರಿಗಳಿಗೆಲ್ಲ ರೆಕ್ಕೆ ಪುಕ್ಕ ಬಂದ್ಬಿಟ್ಟಿದೆ ಅವರಿಗೆಲ್ಲರೂ ಕೂಡ. ತಾವು ಒಂದಾದ ಮೇಲೆ ಒಂದು KFD ಸಂಘಟನೆ ಇರ್ಬೋದು, ಪಾಪ್ಯುಲರ್ ಫ್ರಂಟ್ ಇರ್ಬೋದು, ಅವ್ರ ಮೇಲೆ ಕೇಸ್ಗಳನ್ನು ತೆಗೆದ್ರಿ. ನಮ್ಮ ಅಧ್ಯಕ್ಷರು ಹೇಳ್ದಂಗೆ KJ ಹಳ್ಳಿ, DJ ಹಳ್ಳಿ ಪತ್ರನೇ ಬರೆದಿದ್ದೀರಾ. ಶಿವಮೊಗ್ಗದಲ್ಲಿ ಗಲಾಟೆ ಆಯಿತು, ಏನು ಕ್ರಮನೇ ತೆಗೆದುಕೊಂಡಿಲ್ಲ. ಕೋಲಾರದಲ್ಲಿ ಗಲಾಟೆ ಆಯಿತು, ಲಾಂಗ್ ಮಚ್ಚುಗಳ ಪ್ರದರ್ಶನ ಆಯಿತು, ಏನು ಕ್ರಮ ತೆಗೆದುಕೊಂಡಿಲ್ಲ. ಒಂದು ರೀತಿ ಆ ಮಾನಸಿಕ ಸ್ಥಿತಿಯನ್ನು ನೀವು ಯಾರು ಭಯೋತ್ಪಾದಕರಿಗೆ ಇದ್ದಾರೆ ಅವರಿಗೆ ಉತ್ತೇಜನ ಕೊಡುವಂಥ ವ್ಯವಸ್ಥೆಯನ್ನು ನೀವು ಮಾಡಿದ್ದೀರಾ. ಅದಕ್ಕೆ ಇಷ್ಟು ಅನಾಹುತಗಳನ್ನು ನಡೀತಾ ಇದೆ. ವಿಶೇಷವಾಗಿ ಮೊನ್ನೆ ನಡೆದಂಥ ವಿಧಾನಸಭಾ ಅಧಿವೇಶನದಲ್ಲಿ ಮೊದಲ ದಿನವೇ ನಾವು ನಮ್ಮ ಅಧ್ಯಕ್ಷರೆಲ್ಲ ಸೇರಿ ಕಾನೂನು ಸುವ್ಯವಸ್ಥೆ ವೈಫಲ್ಯದ ಬಗ್ಗೆ ಸುಮಾರು 2-3 ಗಂಟೆಗಳ ಕಾಲ ಚರ್ಚೆ ಮಾಡಿದ್ರಿ.
ಎಳೆ ಎಳೆಯಾಗಿ ಬಿಡಿಸಿ ಹೇಳಿದಿರಿ. ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಕರ್ನಾಟಕದಲ್ಲಿ, ಸರ್ಕಾರ ಬದುಕಿದೆಯಾ ಸತ್ತಿದೆಯಾ ಅಂತ ಕೇಳಿದಿರಿ. ನಾವು ಮಾನ ಮರ್ಯಾದೆ ಇಲ್ಲ ಅಂತಲೂ ಹೇಳ್ಬಿಟ್ಟಿದ್ದೀರಿ. ಅಷ್ಟು ಹೇಳಿದ ಮೇಲೂ ಕೂಡ ಇವ್ರಿಗೆ ಎಚ್ಚರ ಆಗಲಿಲ್ಲ. ವಿಧಾನಸಭೆಯಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂದರು. ಆ ಜಿಂದಾಬಾದ್ ಅಂದಾಗೂ ಕೂಡ ಎಲ್ಲ ಕಾಂಗ್ರೆಸ್ ಅವರು ಅವ್ರ ಪರವಾಗಿ ನಿಂತರು. ಎಲ್ಲರೂ ಪ್ರತಿಯೊಬ್ಬರೂ ಡಿ ಕೆ ಶಿವಕುಮಾರ್ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಥರ ಘಟನೆ ಆಗೇ ಇಲ್ಲ, ಮಾಧ್ಯಮದವರು ತಿರುಚಿದ್ದಾರೆ, ಮಾಧ್ಯಮ ತಿರುಚಿರೋದ್ರಿಂದ ಹಂಗಾಗಿದೆ ಅಂತ ಹೇಳಿದ್ರು. ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ, ಮಂಗಳೂರಲ್ಲಂಥ ಘಟನೆ, ಆ ಕುಕ್ಕರ್ ಬ್ಲಾಸ್ಟ್ ಮಾಡಿ ಹಿಂದೂಗಳನ್ನು ಸಾಯಿಸಬೇಕು ಅಂತ ಬಂದಿದ್ದಲ್ಲ, ಅವ್ರನ್ನ ಬ್ರದರ್ ಅಂದ್ರಿ. ನನಗೆ ಹೇಳ್ತೀನಿ, ಈ ಕೆಫೆ ಯಾವುದು, ರಾಮೇಶ್ವರ್ ಕೆಫೆ, ಇವ್ರನ್ನೆಲ್ಲಿ ನಮ್ಮ ಅಂಕಲ್ ಅಂತ ಹೇಳ್ಬಿಡ್ತಿರೋ ಅಂತ ನಮ್ಗೆ ಭಯ ಆಗ್ತಾ ಇದೆ. ನಿಮ್ಗೆಲ್ಲ ಬ್ರದರು ಅಂಕಲ್ ಆಗೋದ್ರೆ ನಾವೆಲ್ಲ ಯಾವ ಸ್ಥಿತಿ ಆಗಬೇಕು? ನಾವು ಕರ್ನಾಟಕದವ್ರು, ನಾವ್ಯಾರು ಅಂತ ನೀವು ಸ್ಪಷ್ಟ ಮಾಡಬೇಕಾಗ್ತೈತೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ. ರಾಜ್ಯದ ಭದ್ರತೆ ವಿಚಾರ ಇದು, ಇದರಲ್ಲಿ ರಾಜಕಾರಣ ಮಾಡಕ್ಕೆ ಹೋಗಬೇಡಿ. ವೋಟ್ಗೋಸ್ಕರ ರಾಜ್ಯದ ಗೌರವಕ್ಕೆ ಧಕ್ಕೆ ತರಬೇಡಿ, ರಾಜ್ಯದ ಭದ್ರತೆಗೆ ಧಕ್ಕೆ ತರಬೇಡಿ. ಒಂದು ಆಡಳಿತ ಪಕ್ಷವಾಗಿ ಯಾವ ರೀತಿ ನಡ್ಕೊಬೇಕು ಆ ರೀತಿಯನ್ನು ನಡ್ಕೊಳ್ಳಿ. ನಾವು ವಿರೋಧ ಪಕ್ಷವಾಗಿ ಯಾವ ರೀತಿ ನಡ್ಕೊಳ್ಬೇಕೋ ಅದಕ್ಕಿಂತ ಹೆಚ್ಚಿನ ರೀತಿಯಾಗಿ ನಾವು ನಡ್ಕೊತೀರಿ. ಇದು ರಾಜ್ಯದ ಬದ್ಧತೆ ಪ್ರಶ್ನೆ. ಇವತ್ತು ನಾವಿರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಹೋಗ್ಬೋದು. ಆದರೆ ಕರ್ನಾಟಕ ಹಾಗೇ ಇರುತ್ತೆ, ಬೆಂಗಳೂರು ಹಾಗೇ ಇರುತ್ತೆ. ಮುಂದಿನ ಜನಾಂಗ ನಮ್ಮನ್ನು ತೂಚಿ ಅನ್ನಬಾರ್ದು. ಅದು ನಿಮ್ಮ ಮೇಲೆ ಇರೋ ಜವಾಬ್ದಾರಿ. ಆಡಳಿತ ಪಕ್ಷ ನೀವು, ರೂಲಿಂಗ್ ಪಾರ್ಟಿ ನೀವು ಜವಾಬ್ದಾರಿಯಿಂದ ನಡ್ಕೊಬೇಕಾಯಿತು. ಈ ಸಂದರ್ಭದಲ್ಲಿ ಪದೇ ಪದೇ ಈ ಥರದ ಘಟನೆಗಳು ನಡೆದಾಗ ಜನಕ್ಕೆ ಎಲ್ಲಿ ಶಾಂತಿಯನ್ನು ಕೇಳುವಂಥ ಪ್ರಶ್ನೆನೇ ಉದ್ಭವ ಆಗಲ್ಲ. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ನಾನು ಆಗ್ರಹ ಮಾಡ್ತೀನಿ, ಕೂಡಲೇ ಆ ಗಾಯಾಳುಗಳಿಗೆ ಉತ್ತಮ ಚಿಕಿತ್ಸೆ ಸಿಗೋ ರೀತಿ ವ್ಯವಸ್ಥೆಯನ್ನು ಮಾಡಬೇಕು. ಇಮಿಡಿಯೇಟಾಗಿ ಉತ್ತಮ ಚಿಕಿತ್ಸೆ ಸಿಗಬೇಕು. ಮತ್ತು ರಾಜ್ಯದಲ್ಲಿ ಇವರೇನು ಒಂದೇ ಕಡೆ ಮಾಡಿದ್ದಾರೆ ಅಂತಲ್ಲ, ನಾಳೆ ಇನ್ನೊಂದು ಕಡೆ ಮಾಡ್ಬೋದು, ನಾಡ್ದು ಇನ್ನೊಂದು ಕಡೆ ಮಾಡ್ಬೋದು. ಒಟ್ಟಲ್ಲಿ ಅವ್ರಿಗೆ ಭಯ ಬೀಳಿಸುವಂಥ ವಾತಾವರಣ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದ ಇಡೀ ರಾಜ್ಯದಲ್ಲಿ ನಿಮ್ಮ ಕಾನೂನು ಸುವ್ಯವಸ್ಥೆ ಬದುಕಿದ್ದರೆ, ನಿಮ್ಮ ಇಂಟೆಲಿಜೆನ್ಸ್ ಬದುಕಿದ್ದರೆ, ನಿಮ್ಮ ಸರ್ಕಾರ ಬದುಕಿದ್ದರೆ ಕೂಡಲೇ ಕ್ರಮ ತೆಗೆದುಕೊಳ್ಳಿ. ಒಂದು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ, ನಾನು ನಮ್ಮ ಅಧ್ಯಕ್ಷರು, ನಾವೆಲ್ಲರೂ ಕೂಡ ಬೇಕಾದರೆ ನಿಮ್ಮ ಕೈ ಜೋಡಿಸ್ತೀರಿ, ನಿಮಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀರಿ, ದಯವಿಟ್ಟು ವೋಟ್ ಪಾಲಿಟಿಕ್ಸ್ ಬಿಟ್ಬಿಡಿ. ರಾಜ್ಯದ ಹಿತದೃಷ್ಟಿಯಿಂದ ನೋಡಿ, ಇಡೀ ರಾಜ್ಯದಲ್ಲಿ ಭದ್ರತೆಯನ್ನು ಕಾಪಾಡುವಂಥ ದೃಷ್ಟಿಯಿಂದ ಇವತ್ತಾದ್ರೂ ಅಲರ್ಟ್ ಮಾಡಿ. ವಿಧಾನಸೌಧ ಪಾಕಿಸ್ತಾನ ಕೂಗಿದಾಗೂ ನೀವು ಅಲರ್ಟ್ ಆಗಿಲ್ಲ, ರಾಜ್ಯದಲ್ಲಿ ಸರಣಿ ಕೊಲೆಗಳಾದಾಗೂ ನೀವು ಅಲರ್ಟ್ ಆಗಿಲ್ಲ. ಇದು ದೇಶದ್ರೋಹದ ಕೆಲಸ. ಈ ದೇಶದ್ರೋಹದ ಸಂದರ್ಭದಲ್ಲೂ ಕೂಡ ನೀವು ಅಲರ್ಟ್ ಆಗಿಲ್ಲ ಅಂದರೆ ರಾಜ್ಯದ ಜನ ನಿಮ್ಮನ್ನು ಕ್ಷಮಿಸಲ್ಲ ಅನ್ನೋ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ನಾವು ಇದರಲ್ಲಿ ಯಾವುದೇ ಪಾಲಿಟಿಕ್ಸನ್ನು ಮಾಡುವಂಥ ಪಕ್ಷದಲ್ಲಿ ನಾವಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರೋರು. ನಮ್ಮ ನಾಯಕರಾದಂಥ ಅದ್ವಾನಿಯವರು, ನಮ್ಮ ನಾಯಕರಾದಂಥ ಮೋದಿಯವರು ನಮಗೆ ದೇಶ ಮೊದಲು, ಪಾರ್ಟಿ ಆಮೇಲೆ ಅಂತ ಹೇಳಿಬಿಟ್ಟಿದ್ದಾರೆ. ಪಾರ್ಟಿ ಆಮೇಲೆ, ನಮಗೆ ದೇಶ ಮೊದಲು ಅಂತ ಹೇಳಿದ್ದಾರೆ. ಅದರಿಂದ ಈ ಓಲೈಕೆ ರಾಜಕಾರಣದಿಂದ ಇವತ್ತು ಈ ಘಟನೆ ನಡೆದಿದೆ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಎಚ್ಚರಿಕೆಯ ನಡೆಯನ್ನು ಇಡಬೇಕು ಅಂತೇಳಿ ನಾನು ವಿರೋಧ ಪಕ್ಷದ ನಾಯಕನಾಗಿ, ನಮ್ಮ ಅಧ್ಯಕ್ಷರು, ನಾವು ಎಲ್ಲ ರೀತಿಯ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡೋಕ್ಕೆ ನಾವು ತಯಾರಿದ್ದೀರಿ. ಈಗ ನಮ್ಮ ಅಧ್ಯಕ್ಷರು ಮುಖ್ಯಮಂತ್ರಿ ರಾಜೀನಾಮೆನೇ ಕೇಳಿದ್ದಾರೆ, ಅದಕ್ಕಿಂತ ಮೇಲೆ ಸ್ಟೆಪ್ಪಲ್ಲೇ ಕೇಳಿದ್ದಾರೆ.
ದೇಶದ್ರೋಹಗಳು ಬಿಟ್ಟು ಯಾರ್ಯಾರಕ್ಕೆ ಸಾಧ್ಯ ಅಣ್ಣ? ಇಲ್ಲ, ಇದು ದೇಶದ್ರೋಹಕ್ಕೆ ಸ್ಪಷ್ಟವಾಗಿ ನಾನು ಪೊಲೀಸ್ ಅಧಿಕಾರಿಗಳ ಜೊತೆ ನಿರಂತರವಾಗಿ ಸಂಪರ್ಕ ಇದ್ದೀನಿ. ಘಟನೆ ಆದ ತಕ್ಷಣ ನಾನು ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದೀನಿ, ನಾನು ಕಮಿಷನರ್ಗೂ ಫೋನ್ ಮಾಡಿದ್ದೀನಿ, ಅವ್ರ ಜೊತೆನೂ ಮಾತಾಡಿದ್ದೀನಿ. ನಾವು ಮಾತಾಡಿದಾಗ ಆಗಲೇ ನಾನು ಕನ್ಫರ್ಮ್ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಆದರೆ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇದನ್ನು ಹೇಳಬಾರ್ದು ಅಂತ ಹೇಳಿದ್ರಿಂದ ನಾನು ಕೂಡ ಗೌಪ್ಯತೆಯನ್ನು ಕಾಪಾಡಿದ್ದೀನಿ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ನನಗೆ ಎಲ್ಲ ಘಟನೆಗಳು ನನಗೆ ಮೊದಲೇ ಗೊತ್ತಿತ್ತು. ಆದರೆ ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಅಂತೇಳಿ ಪೊಲೀಸ್ ಇಲಾಖೆಯವರು ನನ್ನ ಹತ್ರ ಮಾತಾಡಿದ್ರು. ನಾನು ಆ ದೃಷ್ಟಿಯಿಂದ ಸರ್ಕಾರಕ್ಕೆ ಸಹಕಾರ ಕೊಡಬೇಕು, ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಕೂಡ ಅದನ್ನು ಎಲ್ಲೂ ಹೇಳಕ್ಕೆ ಹೋಗಿಲ್ಲ. ಪೊಲೀಸರು ಅದನ್ನು ಹೇಳಿದ ಮೇಲೆ, ಪೊಲೀಸರು ಅದನ್ನು ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿದ್ಮೇಲೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ನಾವು ನಮ್ಮ ಅಧ್ಯಕ್ಷರು ಕರೆದಿದ್ದೀವಿ. ಈಗ ಒಂದು ಕಡೆ ಪಾಕಿಸ್ತಾನದ ವಿಚಾರ FSL ವರದಿ ಬಿಡುಗಡೆ ಮಾಡಿಲ್ಲ ಅಂತೀವಿ, ಇವತ್ತು ಬ್ಲಾಸ್ಟ್ ಆಗಿದೆ. ನಾಳೆಯಿಂದ ಬಿಜೆಪಿಯ ಹೋರಾಟ ಹೇಗೆ ಸರ್ಕಾರದ ವಿರುದ್ಧವಾಗಿ ಏನ್ ಮಾಡ್ತೀರಿ? ಯಾಕಂದ್ರೆ ಸದನ ನಡೀತಾ ಇಲ್ಲ. ಈಗ ನಾವು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ದೇಶದ ರಕ್ಷಣೆ ಪ್ರಶ್ನೆ ಮತ್ತು ರಾಜ್ಯದ ರಕ್ಷಣೆ ದೃಷ್ಟಿಯಿಂದ ಏನೇನು ಸಹಕಾರ ಕೊಡಬೇಕೋ ಪೊಲೀಸ್ ಇಲಾಖೆಗೆ ನಾವು ಕೊಡ್ತೀವಿ.